ಹಾಯ್ ಹಲೋ ನಮಸ್ಕಾರ ರೀ ಎಲ್ರಿಗೂ. ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದೀವಿ ನೋಡ್ರಿ. ಬರ್ರಿ, ಇವತ್ತು ಸಿಂಪಲ್ ಸಾರಿ ಉಟ್ಕೊಂಡಿದ್ದೀನಿ. ದೇವಸ್ಥಾನಕ್ಕೆ ಹೊಂಟೇನಿ ರೀ. ಯಾಕಪ್ಪ ಅಂದ್ರೆ ಇವತ್ತು ದಾನಮಯಿ ದೇವಿದು ಉಡಿ ತುಂಬ್ತಾರೆ. ಉಡಿ ತುಂಬ ಕಾರ್ಯಕ್ರಮ ಇಟ್ಕೊಂಡ್ರೆ ದೇವಸ್ಥಾನದೊಳಗೆ. ಹೀಗಾಗಿ ಕರಿಗಡ್ಬು ಮಾಡಕತ್ತಾರೆ. ಬ್ಯಾಳಿಗೆ ಹಾಕ್ಯಾರ. ಗಂಡು ಮಕ್ಳೆಲ್ಲರೂ ಹೂರ್ಣ ರುಬ್ಬಿಟ್ರಂತ ಮೈಕ್ನಾಗ ಒಂದು ಸಾವ್ ಅನೌನ್ಸ್ ಮಾಡೋದೇ ಮಾಡ್ತಾರೆ. ಬರ್ರಿ ಅಕ್ಕ ತಂಗಿಯರು ಎಲ್ಲರೂ ಬರ್ರಿ, ತಾಯಂದ್ರೆ ಬರ್ರಿ. ಯಾಕಂದ್ರೆ ಎಲ್ಲರೂ ಸೇರಿಬಿಟ್ಟು ಕರಿಗಡ್ಬು ಮಾಡಬೇಕು. ಬರೀ ನೀವು ಹೂರ್ಣ ರೆಡಿ ಆಗೈತೆ, ನೀವು ಬರೀ ಕರಿಗಡ್ಬು ಮಾಡಿ ಇಡ್ರಿ, ಬರೀ ತೀಡಿ ತುಂಬಿಡ್ರಿ, ಎಲ್ಲ ಕರಿಯೋದಕ್ಕೆ ಗಂಡು ಮಕ್ಳು ಅದಾರ ಅಂಥೇಳಿ ಅನೌನ್ಸ್ ಮಾಡಕತ್ಬಿಟ್ಟಾರ್ರಿ. ಹೀಗಾಗಿ ನಾನು ಮನ್ಕೊಂಡಿದ್ದೆ. ಫುಲ್ ತಲೆನೋವು, ಯಾಕೋ ಗೊತ್ತಿಲ್ಲ, ಫುಲ್ ತಲೆನೋವು, ಇದೆಲ್ಲ ಹೆಡಕು ಅದು ನೋವು ಸಕತ್ಬಿಟ್ಟೈತೆ, ತಲೆ ಸಿಕ್ಕಾಪಟ್ಟೆ ಇದಾಗ್ಬಿಟ್ಟೈತಿ. ಹೀಗಾಗಿ ತಂಗೇನು ಒಂದಿದ್ರೆ ಚಂದ ಅನಿಸ್ತೈತಲ್ಲ ಅಂತ ಒಳಗೆ ಹಿಂಗೆ ಹಾಳಾಗುತ್ತೆ. ಅದಕ್ಕೆ ಈಗ ನೋಡಿರಿ, ಅಲ್ಲಿ ಒಂದಿಷ್ಟು ಕರಿಗಡ್ಬು ಮಾಡಿ ಬಂದ್ರಾಯ್ತು, ಸ್ವಲ್ಪ ಸೇವೆ ಮಾಡಿದ್ರಾಯ್ತು ದೇವ್ರದ್ದು. ಆ ದಾನಮ್ಮ ತಾಯಿ ಸೇವೆ ಮಾಡಿದ್ರಾಯ್ತು, ಸ್ವಲ್ಪ ಅವ್ರದ್ರೊಳಗೆ ನಾವು ಸ್ವಲ್ಪ ಪಾಲ್ಗೊಂಡ್ರಾಯ್ತು ಅಂತೇಳಿ ಎಲ್ಲರೂ ಹೋಗ್ಯಾರಂತ ಊರನ್ನವರು. ಅದಕ್ಕೆ ಹೋಗಿ ಒಂದಿಷ್ಟು ಕರಿಗಡ್ಬು ಮಾಡಿ ಬರ್ಬೇಕಂತ ಅಂದ್ಕೊಂಡಿದ್ದೀನಿ ನೋಡಿರಿ. ಓಕೆ ಸ್ನೇಹಿತರೆ, ಹೋಗ್ತೀನಿ. ಈಗ ಕರೆಂಟ್ ಬೇರೆ ಇಲ್ಲ, ಚಾರ್ಜೂ ಇಲ್ಲ ರೀ ಮೊಬೈಲ್ದೊಳಗೆ. ಬರೀ ಒಂದು ನನ್ನ ಮಗ ನೋಡೇ ಇಲ್ಲ, ತಲೆನೂ ಸಕತ್ತಂತೆ ಮಕ್ಕೊಂಬಿಟ್ಟು ನನ್ನ ಮೇಲೆ. ನನ್ನ ಮಗ ಇದ್ರೆ ನೋಡೇ ಇಲ್ಲ, ಅದು ಫೋನೇ ನೋಡಿಲ್ಲ. ಹಿಂಗಾಗಿ ಬರೀ ಒಂದು 10% ಅಷ್ಟು ಉಳಿದೈತಿ. ಅದಕ್ಕೆ ಚಾರ್ಜ್ ಹಾಕಪ್ಪ ಅಂತ ಚಾರ್ಜ್ ಹಾಕಿವಿ, ಕರೆಂಟ್ ಹೋಗಿಬಿಟ್ಟೈತಿ. ಫೋನೇನು ತೊಗೊಂಡೋಗಲ್ಲ. ನೋಡ್ತೀನಿ, ಅಪ್ಪ ಅಲ್ಲೇ ಇರುತ್ತಾರಲ್ಲ, ಇದ್ರಂದ್ರೆ ಅಪ್ಪನ ಫೋನ್ಲೇ ಇಷ್ಟು ವೀಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಎಲ್ಲರೂ ಕಮಿಟಿಯವ್ರು ಅಲ್ಲೇ ಸೇರಿರ್ತಾರಲ್ರಿ. ಹೀಗಾಗಿ ನೋಡೋಣ, ಸಾಧ್ಯ ಆದ್ರೆ ಒಂದು ಸ್ವಲ್ಪ ವೀಡಿಯೋ ತೊಗೊತೀನಿ ಅಲ್ಲೇ ಅಪ್ಪನ ಫೋನ್ನಿಂದ ತೊಗೊಂಡು ಹಾಕ್ತೀನಿ ಅಂತ್ರಿ. ನೋಡೋಣ ಹೆಂಗಾಗುತ್ತೆ ಹಂಗೆ. ನಂತರಾಗಂತೂ ಫೋನ್ನಾಗ ಒಟ್ಟು ಇದು ಇಲ್ಲ. ಈಗ ಹೋಗ್ತೀನಿ ರೀ. ಏನು ತಡಾಗಲ್ಲ ವರ್ಷಕ್ಕೆ ಹಿಟ್ಟು ಹಾಂ ತೆಗೆದು ಈ ಮೈಕ್ನಾಗ ಅನೌನ್ಸ್ ಮಾಡೋದು ನೋಡ್ಬಿಟ್ಟು ಮಾಡಾಕತ್ತಾರ ನಮ್ಮ ಮಂದಿ ಅಂತಿಕೆ. ಪಾಪಕ್ಕೆ ಎಷ್ಟು ಸರಿ ಓದ್ರಬೇಕು ಅವ್ರು ಅಂತೇಳಿ ಬಂದೆ ನಾನು. ಇಲ್ಲ ಹಾಂ ಓಕೆ ಸ್ನೇಹಿತರೆ, ನೋಡಿರಿ, ದಾನಮಯಿ ಉಡಿ ತುಂಬ ಕಾರ್ಯಕ್ರಮ ಇವತ್ತು. ಹೀಗಾಗಿ ಕರಿಗಡ್ಬು, ಹುಗ್ಗಿ, ಹೋಳ್ಗೆ ಎಲ್ಲನೂ ಭರ್ಜರಿ ಅಡುಗೆ ಮಾಡಕ್ಕೆ ನಿಂತಿದ್ರು. ಹಂಗೆ ಎಲ್ರಿಗೂ ಅನೌನ್ಸ್ ಮಾಡಕತ್ತಿದ್ರು ಊರಲ್ಲಿ. ಎಲ್ಲ ತಾಯಂದರು, ಅಕ್ಕ ತಂಗಿಯರು ಬರ್ರಿ, ಎಲ್ಲರೂ ಪಾಲ್ಗೊಳ್ರಿ ಈ ದಾನಮಯಿ ಸೇವೆ ಮಾಡೋದ್ರೊಳಗೆ ಅಂತ ಹೇಳಿಬಿಟ್ಟು. ಅದಕ್ಕೆ ನಾನು ಕೂಡ ಸುಮ್ಮನೆ ಮನೆಯೊಳಗೆ ಖಾಲಿ ಕುಂತ್ರೆ ಏನೈತಿ, ಹೋಗಬೇಕು ನಾವು ಕೂಡ ಸೇವೆ ಮಾಡಬೇಕು. ಈ ಕಡೆ ನೋಡಿ, ಈ ಕಡೆ ದಾನಮಯಿ ಸೇವೆ ಮಾಡಕ್ಕೆ ಬಂದಿತ್ತಿಲ್ಲ ಮತ್ತೆ ಇಷ್ಟು ಎಲ್ಲ ಜನ. ಮತ್ತು ಅದಕ್ಕೆ ಜಗತ್ತಿಗೆ ಎಲ್ಲ ಕಡೆ ಹೋಗುತ್ತೆ. ಇಲ್ಲಿ ಬನ್ನಿ. ಓಕೆ ಸ್ನೇಹಿತರೆ, ನೋಡಿರಿ, ಎಲ್ಲರೂ ಕಮಿಟಿಯರು ಸೇರಿಬಿಟ್ಟು ಭರ್ಜರಿ ಮಾಡಬೇಕು ಈ ವರ್ಷ ಅಂತ ಹೇಳಿಬಿಟ್ಟು 30 kg ಬ್ಯಾಳಿಗೆ ಹಾಕಿದ್ರು ನೋಡಿರಿ. 30 kg ಬ್ಯಾಳಿ, 30 kg ಬೆಲ್ಲ, ಆಮೇಲೆ ಹುಗ್ಗಿಗೆ ಎಷ್ಟು ಹಾಕಿದ್ರೋ ಗೊತ್ತಿಲ್ಲ. ಹಂಗೆ ನಾವು ಎಲ್ಲರೂ ಸೇರಿಬಿಟ್ಟು ಈ ಥರ ಮಾಡಕತ್ತೀವಿ. ಎಲ್ಲ ಅವ್ವಂದಿರು. ನಮಗಂತೂ ಈಗ ಮದುವೆ ಮಾಡ್ಕೊಂಡು ಹೋಗಿ ಮತ್ತೆ 20 ವರ್ಷ ಆಯ್ತಲ್ಲ, ಇತ್ತೀಚೆಗೆ ಬಂದಂಥ ಸ್ವಸ್ಥರು ನಮಗೆ ಅಷ್ಟು ಪರಿಚಯ ಇಲ್ಲ. ಆದ್ರೆ ಮೊದಲಿದ್ದು ಜನ ಎಲ್ಲರೂ ನಾವು ಯಾವಾಗ ಏನು ಆಯಿ ದೊಡವ ಅಂತಿದ್ವಲ್ಲ, ಅವರೆಲ್ಲ ಖೂನ
ನೋಡ್ರಿ ಎಲ್ಲರೂ ಒಟ್ಟಿನಲ್ಲಿ ಎಲ್ಲರೂ ಸೇರಿಬಿಟ್ಟು ಅಡುಗೆ ಮಾಡಿದ್ವಿ. ಅಡುಗೆ ಮಾಡಿ ಮಸ್ತ್ನಾಗ ಇದನ್ನು ಮಾಡಿಟ್ಟು ಬಂದ್ವಿ. ನಾನು ಕೂಡ ಎಲ್ರಿಗೆ ಎಲ್ಲಿ ತೀಡ್ ಕೊಟ್ಟೆ. ಅಲ್ಲೇನು ಕುಂತ್ವಿ ಅಲ್ರಿ, ನಾವು ಒಂದು ಗುಂಪು ಸಪ್ರೇಟ್ ಕುಂತಿದ್ವಿ. ಅವರೆಲ್ಲರಿಗೆ ನಾವು ಒಬ್ಬಕ್ಕೆ ತೀಡೋಕ್ಕೆ ಅವರೆಲ್ಲರೂ ತುಂಬರು ಕಡುಬು. ಹೀಗಾಗಿ ನಾನು 4 ಗಂಟೆವರೆಗೂ ಅಲ್ಲೇ ಕುಂತ್ಕೊಂಡು ಹೋದದ್ದು 11 ಗಂಟೆ 12 ಗಂಟೆಗೆ ಹೋಗಿದ್ದೆ. 4 ಗಂಟೆವರೆಗೂ ಮಾಡಿ ಬಂದ್ವಿ ನಾವು. ಓಕೆ ಸ್ನೇಹಿತರೆ, ನೋಡಿರಿ ಅವ್ವ ಶಾವಿಗೆ ಮಾಡಿಸ್ಕೊಂಬಂದ ಒಣಕೈತಿ. ಇಲ್ಲಿ ನೋಡಿರಿ ಮ್ಯಾಗ ಮಾಡ ನೋಡಿರಿ ಹೆಂಗಾಗೈತಿ. ಅದೇ ಅನ್ನಕತ್ತಾಳ ನಮ್ಮವ್ವ. ಶಾವಿಗೆ ಮಾಡ್ಸ್ಕೊಂಬಂದು ಟೈಮೇ ಚಲೋ ಇಲ್ಲೇನು ನೋಡು. ಶಾವಿಗೆ ಒಣಾಕಿವಿ ನೋಡು. ಏನು ನಿನ್ನ ಮಾಡ ಬಿಸಿಲು ಅಂದ್ರೆ ಹಾಕತ್ತಿತ್ತು ಒಂದು ಸಾವನ. ಇವತ್ತಿದ್ರೆ ಈ ಕಡೆ ಹೊಳೆ ಬಿದ್ದದೇವ ಗಾಳಿಗೆ. ಅದಕ್ಕೆ ಹಿಂಗೆ ಅಲ್ಲಕತ್ತ. ತುಂಬಮ್ಮ ಅದೇ ಬುಟ್ಟೆ ತುಂಬಿಡಮ್ಮ. ಬಟ್ಟೆ ನೋಡಿರಿ, ಬಟ್ಟೆ ತೊಳೆದಾಕ್ಬೇಕು. ಹಿಂಗೆ ಮಾಡ ನೋಡ್ರಿ. ಇವತ್ತು ಮಾಡಾಗೈತಿ. ನಮ್ಮ ಕಡೆಗೆ ಒಂದೇನೋ ಮಾಡಾಗಲ್ಲ, ಏನಿಲ್ಲ. ನಾ ತೊಳಿತೀನಿ ಬಾಯವ, ನೀವು ಈ ಕಡೆ ತುಂಬ ಇವು. ಹಿಂಗೈತೆ ನೋಡ್ರಿ. ಬರ್ರಿ ಶಾವಿಗೆ ತುಂಬಮ್ಮ. ತುಂಬಿ ಇಡಮ್ಮ. ಕಾಣತ್ತಾ ಶಾವಿಗೆ ಕಾಣ್ತಾವ. ಮಾಡಿ ಕಳಿಸಿದ್ವು ಅದ ನಮ್ಮ ಇನ್ನ ನೀವು ಮಾಡಿದ್ರೆ ನಾವು ತೊಗೊಂಡು ಹೋಗ್ಬೇಕು. ನಮ್ಮಿಂದ ಆಗಲ್ಲವ. ನಮ್ಮ ಅಕ್ಕ ಭೇಟಿ ಆಗಿದ್ದಂತಲ್ಲ ಸಮ. ಹೌದವಿ ಹೇಳಿದ್ಲು ಫೋನ್ ಹಿಂಗವಿ. ಮಾಮನ ಸಸಿ ಅಂತಲ್ಲ. ಇನ್ನೂ ಇಲ್ಲ ನೋಡು ಆಗಿಲ್ಲೈತಿ. ಮಾಡ್ಯಾರ ಏನು ಮಾಡ್ತೀವಿ, ಮಕ್ಕಳಾಗದಂಗೆ ಮಾಡ್ಬಿಟ್ರೆ ಏನು ಮಾಡ್ತೀವಿ. ಬಾಂಬೆ ಕಿತ್ತವ ಹೇಳಿದ್ರು ಫೋನ್ನಾಗ ಹಿಂಗವಿ. ನಿನ್ನ ಬೇರುಗಡೆ ಅವ್ರಗಡೆ ಬೇರುಗಡೆ ಹತ್ತೇವಂತ ಹಿಂಗಂದು ತೆಳ್ಳಗ ಕಂಪದ ಹೊಣೋಣ ಕಾಕ ಹೇಳ್ತೀನಿ ಅಂತ ಸಾಮಾನ್ಯ ಆಗ್ಬಿಟ್ಟವ. ಕಲ್ಕೇರಿ ಹೋದವ್ರು ಹೇಳಿದ್ಲು ಹಿಂಗವ ಭೇಟಿಯಾಗಿದ್ರು ಮಾತಾಡ್ಕೋತ ಹಿಂದಿ ತನ ಮಾತಾಡ್ಕೋತ ಹೋದೆ ಹೂ ಅಂತಂದ್ಲ. ಅದಕ್ಕೆ ಸಣ್ಣವನೇ ಆಗ್ಬೇಕವ ತೆಕೆ ಅಂದ್ರೆ ಯಾವ ಕೋಲ್ ಮೀನ್ಸ್ ಬಂದಾಗ ಬಿಡಿತ. ಕೋಲ್ ಮೀನ್ಸ್ ಅಂತೀನಿ ಅದೇ ತಳಕತ್ ಬಿಡಿತ. ಅದು ಮೀನ್ಸ್ ನೋಡಿ ಇವಾಗ ಫೋನ್ ಬಂದ್ ಮಾಡ್ತೀನಿ ಮಾಡು. ಮಿಂಚಾಕತೈತ್ರಿ, ಕಂಡಪಟ್ಟಿ ಬಂದ್ ಮಾಡ್ತೀನಿ. ಹಾಯ್ ಸ್ನೇಹಿತರೆ, ನೋಡ್ರಿ ಸಂಜೆ ಆಗೈತಿ. ಮೇಲೆ ಬಂದೀವಿ. ಒಳಗೆ ಕುದಿ ಹಾಕತೈತಿ ಕೆಳಗೆ. ಹಿಂಗಾಗಿ ಮೇಲೆ ಬಂದು ಕುಂತೀನಿ. ಅವು ಶಾವಿಗೆ ಹಸಿ ಮಾಡಕತ್ತ. ಅಂದ್ರೆ ಶಾವಿಗೆ ಮನೆಯೆಲ್ಲ ಮಾಡಿಸಿದ್ದು ತುಂಬಿದ್ವೆಲ್ಲ, ಡಬ್ಬ ಎಲ್ಲ ತುಂಬಿಟ್ಟಿವಿ. ಸ್ವಲ್ಪ ಕೆಳಗೆ ಉಳಿದಿರ್ತಾವಲ್ಲ ತುಣಸ್ನಂಥವು ಅಂಥವು ಸ್ವಲ್ಪ ಹಾಸನ ಮಾಡಿದ್ರಾಯ್ತು. ಕೆಳಗೆ ಸ್ವಲ್ಪ ದೋಸೆ ತುಂಬ ಬಂದಿರ್ತೈತಿ ಅಂತ ಹೇಳ್ಬಿಟ್ಟು ಅದರ ಹಿಟ್ಟಿನ ಪುಡಿ ಅದು ಬಂದಿರ್ತೈತಲ್ಲ ಅದನ್ನೆಲ್ಲ ಹಾಸನ ಮಾಡಿದ್ರೈತೆ ಹೇಳಿ ಹಾಸನ ಮಾಡಾಕತ್ತವ್ರಿ. ಸಂಜೆ ಹೊತ್ತು ಟೈಮ್ ಬಂದು 7 ಗಂಟೆ ಸುಮಾರು ಆಗೈತಿ. ಅಲ್ಲಿ ಯಾರ್ದೋ ಫಂಕ್ಷನ್ ನಡೆದೈತಿ ಆ ಕಡೆ. ಸೌಂಡ್ ಯಾರ್ದೋ ಹೋಳಿಗುಣ್ಣ ಕಾರ್ಯಕ್ರಮ ಎಂಗೇಜ್ಮೆಂಟ್ ಏನು ನಡೆದೈತಿ ಅಲ್ಲಿ. ಆ ಕಡೆ ರೋಡ್ ಐತೆ ಅಲ್ಲಿ ಒಂದು.
ಓಕೆ, ತವ್ರ ಮನೆಗೆ ಬಂದೀನಿ ರೀ. ಎಲ್ಲ ವೀಡಿಯೋಗಳು ಬರ್ತಿರ್ತಾವೆ, ಹಾಕ್ತಿರ್ತೀನಿ. ಅಂದ್ರೆ ಇನ್ಮೇಲಿಂದ ಸ್ವಲ್ಪ ವೀಡಿಯೋ ತೊಗೊಳೋದು ಕಡಿಮೆ ಆಗುತ್ತೆ. ಯಾಕಂದ್ರೆ ಕೆಲಸಗಳು ಜಾಸ್ತಿ ಆಗುತ್ತೆ, ಆ ಕಡೆ ಈ ಕಡೆ ವೀಡಿಯೋ ಕಡಿಮೆ ಮಾಡೋದಾಗುತ್ತೆ. ಹೀಗಾಗಿ ಆದಷ್ಟು ಹಾಕಿದಂಥ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಆದಷ್ಟು ಸಪೋರ್ಟ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೊಸಬ್ರು ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇವಾಗ ನೋಡ್ರಿ ಜಾತ್ರೆ ಎಲ್ಲ ಊರಾಗ ಮಂದಿ ಎಲ್ಲ ಗಜಿಬಿಜಿ ತುಂಬ ಐತಿ. ನಾಳೆಗೆ ಇನ್ನೂ ಜಾಸ್ತಿ ಜನ ಬರ್ತಾರೆ. ನಾಳೆಗೆ ಊರು ಹೆಣ್ಮಕ್ಳು ನಾಳೆಗೆ ಬರ್ತಾರೆ. ಸ್ವಲ್ಪ ಜನ ಬಂದಾರ ಆಲ್ರೆಡಿ. ಇನ್ನು ಊರು ಹೆಣ್ಮಕ್ಳು ಬರೋದ್ರ ಅರ್ಧ ಊರು ಮಂದಿ ಬಂದೈತಿ, ಇನ್ನು ಅರ್ಧ ಊರು ಮಂದಿ ಬರೋದೈತಿ. ಅಂದರೆ ಹೆಣ್ಮಕ್ಳು ಹೇಳ್ತೀನಿ, ಹೆಣ್ಮಕ್ಳ ಹಬ್ಬ ಇದು, ಹೆಣ್ಮಕ್ಳ ಜಾತ್ರೆ ಇದು. ಸಿದ್ದಯ್ಯ ಮುಂದೆ ಹೆಣ್ಮಕ್ಳು ಇಲ್ಲ ಅಂತಂದ್ರೆ ಜಾತ್ರೆನೇ ಮಾಡ್ಕೊಳ್ಳಲ್ಲ, ಹೌದಿಲ್ಲ? ಹೆಣ್ಮಕ್ಳಿದ್ರೇ ಜಾತ್ರೆ ಮಾಡ್ಕೊತೀನಿ ಅಂತೇಳಿ ನಮ್ಮೂರು ದೇವರು. ಹೀಗಾಗಿ ಎಲ್ಲ ದೇವರು ಎಲ್ಲೆಲ್ಲ ಇರಲಿ, ಅವ್ರು ಬೇರೆ ದೇಶದಾಗಿದ್ರೂ ಈ ಜಾತ್ರೆಗೆ ಬಂದೇ ಬರ್ತಾರೆ ನಾವು. ಹೀಗಾಗಿ ತಂಗಿನೂ ಹೋದಳ್ರಿ, ಮಕ್ಕಳು ಎಕ್ಸಾಮ್ ಐತೆ ಅಂತ ಹೇಳಿಕೆ ಆಕೆನೂ ಇಲ್ಲೇ ಇದ್ಲು ಜಾತ್ರೆಗೆ ಅಂತೇಳಿ ಬಂದಿದ್ಲು. ಮಕ್ಕಳು ಎಕ್ಸಾಮ್ ಒಂದು ಆಡ್ತಾರೆ ಟೈಮ್ನೊಳಗೆ ಇಟ್ಬಿಟ್ರಲ್ಲ, ಹೀಗಾಗಿ ಸಂಡೇ ಹೋದ್ಲು. ಮತ್ತು ನಿನ್ನೆ ಇವತ್ತು ಈ ಎಕ್ಸಾಮ್ ಮುಗಿಸ್ಕೊಂಡು ಮತ್ತೆ ನಾಳೆಗೆ ಬರೋಕ್ಕಿ. ಓಕೆ ಸ್ನೇಹಿತರೆ, ಸಿಗ್ತೀನಿ ರೀ ಮತ್ತೆ ಸಿಗೋಣ. ತವ್ರ ಮನೆ ವಿಡಿಯೋಗಳ ಇನ್ಮೇಲೆ ಹಾಕ್ತಾ ಇರ್ತೀನಿ, ನೋಡ್ತಾ ಇರಿ. ಹಾಗೆ ಹೇಳ್ತೀನಿ ಸ್ನೇಹಿತರೆ, ಯಾರು ಆದರೂ ವಿಡಿಯೋ ನೋಡಿದ್ದಿಲ್ಲ ಅಂದ್ರೆ, ಸಪೋರ್ಟ್ ಮಾಡಿದ್ದಿಲ್ಲ ಅಂದ್ರೆ ಯಾರು ದಯವಿಟ್ಟು ತಪ್ಪಾಗಿ ತಿಳಿಬೇಡ್ರಿ. ಸ್ವಲ್ಪ ದಿನ ಬ್ಯುಸಿ ಇರ್ತೀನಿ ನಾನು, ಹೀಗಾಗಿ ನೋಡ್ತೀನಿ. ಆದಷ್ಟು ನೈಟ್ ಟೈಮ್ ಪ್ಲೇಲಿಸ್ಟ್ ಆನ್ ಮಾಡಿಟ್ಟಿರ್ತೀನಿ. ಕೆಲವ್ರದ್ದು ವಿಡಿಯೋ ನೋಡ್ತೀನಿ, ಆದರೆ ಸ್ವಲ್ಪ ಬ್ಯುಸಿ ಇದ್ದ ಟೈಮಲ್ಲಿ ನೋಡೋದಾಗಿರಲ್ಲ. ಅಕ್ಕ ಯಾಕೋ ವಿಡಿಯೋ ನೋಡ್ತಾ ಇಲ್ಲ, ಸಪೋರ್ಟ್ ಮಾಡ್ತಾಯಿಲ್ಲ ಅಂತ ಅಂದ್ಕೋಬೇಡ್ರಿ. ನನ್ನ ಸಪೋರ್ಟ್ ನಿಮ್ಗೆ ಯಾವಾಗಲೂ ಇರುತ್ತೆ. ಇವಾಗ ನೋಡಿಲ್ಲ ಅಂದರೆ ಏನು, ಮುಂದೆ ಫ್ರೀ ಆದಾಗ ಎಲ್ಲ ವೀಡಿಯೋಗಳು ನೋಡ್ತಾ ಕುಂದಿರ್ತೀನಿ ಅಷ್ಟೇ ನೋಡ್ರಿ. ಸಂಜೆ ಹೊತ್ತು ಭಾಳ ಚಂದ ಅನಿಸುತ್ತೆ ರೀ ಮ್ಯಾಲೆ ಬಂದು ಕುಂದರ್ಲಕ್ಕ. ಇವೆಲ್ಲ ನಮ್ಮ ಕಾಕ ದೊಡ್ಡಪ್ಪನ ಮಕ್ಕಳು ನೀಗಳು, ಇವೆಲ್ಲ ಹಿಂದೆ ಆಸುಪಾಸು ಎಲ್ಲ ಒಬ್ರಿಗೊಬ್ರು ಗೋಡೆಗಳು ಹತ್ಯವ. ಟಿಕ್ಲಿ ಹಚ್ಕೊಂಡಿಲ್ರಿ, ತಲೆ ಜೀ ಅನ್ನಕತ್ಬಿಟ್ಟೈತಿ. ಟಿಕ್ಲಿ ಹಚ್ಕೊಂಡಿಲ್ಲ, ಅದಕ್ಕೆ ಕುಂಕುಮ ಬಟ್ಟೆ ಇಟ್ಕೊಂಡೀನಿ. ಈ ಬತ್ತಿ ಹಚ್ಕೊಂಡಿದ್ದೀನಿ, ಸಂಜೆ ಟೈಮ್ ಅಲ್ವಾ. ಕೈಕಾಲು ಮುಖ ತೊಳ್ಕೊಂಡು ದೇವಸ್ಥಾನದ ಜಕ್ಬಕ್ ನಡೆದೈತಿ ದೇವ್ರದ್ದು. ಆಮೇಲೆ ಇವಾಗ ಮತ್ತು ನಾನು ಮದುವೆಯಾಗಿ 20 ವರ್ಷ ಆಯಿತು. ಒಂದಿನಾರು ಬಂದಿನಿ ಅನ್ಬೇಡಿ ಮುಂಕಟ್ನ ಪುರಾಣ ಕೇಳಕ್ಕೆ. ಇಷ್ಟು ವರ್ಷದೊಳಗೆ ಇದೇ ಫಸ್ಟ್ ಟೈಮ್ ನೋಡ್ರಿ ನಾನು ಮುಂಕಟ್ಟು ಒಂದು 4-5 ದಿನ ಮುಂದೆ ಬಂದದಂದ್ರೆ ಪುರಾಣ ಕೇಳೋದಕ್ಕಂತೇಳಿ. ಮದುವೆಗೆ ಹೋದ್ರೊಳಗೆ ಯಾವ ಪುರಾಣ ರೀ, ನಮ್ಮ ಸಂಸಾರದ ಪುರಾಣನೇ ದೊಡ್ಡದಾಗಿ ಕುಂತಿರ್ತದ. ಎಲ್ಲಿ ಬರೋದಾಗುತ್ತೆ, ಎಲ್ಲಿ ಹೋಗೋದಾಗುತ್ತೆ. ಅದಕ್ಕೆ ಈ ವರ್ಷ ತಂಗಿ ಅದಳ, ಎಲ್ಲರೂ ಚೆಂದಾಗ ಇದ್ರಾಯ್ತು. ಈ ವರ್ಷ ಚಂದನೂ ಮಾಡ್ಯಾರ್ರಿ. ಈ ವರ್ಷ ಬರೀ ಸಿದ್ಧ ಶಿವಯೋಗೇಶ್ವರದ್ದು ಪುರಾಣ ಅಷ್ಟೇ ಅಲ್ಲ, ದಾನಮದೇವಿ ಪುರಾಣನ ಇಟ್ಕೊಂಡ್ರವ ಅಂತಂದರು. ಭಾಳ ಚಂದ ಮಾಡಕತ್ತಾರ ವರ್ಷಕ್ಕಿಂತ ಈ ವರ್ಷ ಅಂತಂದರು. ಹಾಗಾಗಿ ಪುರಾಣ ಕೇಳಿದ್ರಾಯ್ತು. ಯಾವಾಗ ನಾವು ಸಣ್ಣವರಿದ್ದಾಗ ದಿನ ಬರ್ತಿದ್ದೇವೆ ರೀ. ಸಣ್ಣವರಿದ್ದಾಗ ನಾವು ಹೈಸ್ಕೂಲ್ ಟೈಮು, ಕನ್ನಡ ಶಾಲೆ ಟೈಮು, ಪ್ರೈಮರಿ ಟೈಮು. ಹೀಗಾಗಿ ಯಾವಾಗೆಲ್ಲ ಸಣ್ಣವರಿದ್ದಾಗ ದಿನಾ ಪುರಾಣ ಕೇಳಕ್ಕೆ ಬರ್ತಿದ್ದೆವು. ಆದ್ರೆ ಮದುವೆಯಾಗಿ ಹೋದ ಬಳಿಕ 20 ವರ್ಷದ ಮೇಲೆ ಮದುವೆ ಆದ ಬಳಿಕ ಇದೇ ಫಸ್ಟ್ ಟೈಮ್ ನಾನು ಪುರಾಣ ಕೇಳಕ್ಕೆ ಬಂದದ್ದಂದ್ರೆ ನೋಡಿರಿ. ಅದಕ್ಕೆ ಈ ವರ್ಷ ಮುಂಚೆನೇ ಬಂದೆ ನೋಡಿರಿ. ಪ್ರತಿ ವರ್ಷವೂ ಅಮಾವಾಸ್ಯೆ ದಿನ ಅಲ್ಲೆಲ್ಲ ಅಮಾವಾಸ್ಯೆ ಮುಗಿಸ್ಕೊಂಡು ದೇವರು ಕಾಯಿ ಕರ್ಪೂರ ಎಲ್ಲನೂ ಅಂದು ಒಮ್ಮೆ ಇಲ್ಲಿ 7-8ಕ್ಕೆ ಬರ್ತಿದ್ದೆ ರಾತ್ರಿ ಟೈಮ್. ಬೆಳಗ್ಗೆ ನಾಳೆಗೆ ನೋಡಿರಿ, ಬೆಳಗ್ಗೆ ಕುಂಭ ಮೇರಿತಾವೆ ರೀ, ನಾಳೆ ಕುಂಭ ಇರ್ತಾವೆ. ವರ್ಷಿಗೊಂದೊಂದು ಥರ ಹೆಚ್ಚಿಗೆ ಮಾಡ್ತಾರೆ, ಭಾಳ ಚಂದನೂ ಮಾಡ್ತಾರೆ. ಹೀಗಾಗಿ ಈ ವರ್ಷ ಏನು ಇತ್ತು ಬಿಡು ಜೀವನದೊಳಗೆ, ವರ್ಷ ಬರೀ ಇದೇ ಮಾಡಿದ್ದೆ ಮಾಡ್ಬೇಕು, ಹೆಂಗೂ ನಮ್ಮ ಅತ್ತೆ ಇರ್ತಾಳಲ್ಲ ಅಲ್ಲಿ ಅಂತ ಹೇಳ್ಬಿಟ್ಟು ಬಂದೀನಿ ನೋಡ್ರಿ. ಈ ವರ್ಷ ಮುಂಕಟ್ಟನೆ ಬಂದೀನಿ. ಈ ಇಷ್ಟು ದಿನದೊಳಗೆ ಇದೇ ಫಸ್ಟ್ ನೋಡ್ರಿ ನಾನು ಪುರಾಣ ಕೇಳಕ್ಕೆ ಅಂಥೇಳಿ. ಹಬ್ಬಕ್ಕೂ 4-5 ದಿನ ಮುಂಚೆ ಅಂಥೇಳಿ ಬಂದತ್ತಂದ್ರೆ ಅದವಾ ಸಂಜೆ ಹೊತ್ತಿನಾಗ ಹಾಕಳಿಗೆ ಬರ್ಲಕ್ಕ ಚಲೋ ಅದ. ಕುಂದ್ಕೊಂಡು ಅವ್ವ ಒಂದಿಷ್ಟು ಶಾವಿಗೆ ಹಸಿ ಮಾಡಿದ್ಲು. ಹಬ್ಬದ ದಿನ ಹೊಸ ಶಾವಿಗೆ ಅಲ್ರಿ, ಮತ್ತು ಹೊಸ ಶಾವಿಗೆ ಮಾಡ್ತಾರೆ. ಹಬ್ಬದ ದಿನ ಶಾವಿಗೆ ಹಾಕ್ತಾರೆ. ಶಾವಿಗೆ ಬೇವು ಮಾಡಲ್ರಿ, ಬೇವು ಮಾಡೋ ವೀಡಿಯೋ ತೊಗೊತೀನಿ ಅಂತ. ಭಾಳ ಚಂದ ನಮ್ಮ ಕಡೆ ವೀಡಿಯೋ ಇದು. ನಮ್ಮ ಕಡೆ ಬೇವು ಮಾಡೋದು ಭಾಳ ಚಂದ. ನಮ್ಮ ಮನೆ ನೀವು ಕೊಡ್ರಿ, ನಿಮ್ಮ ಮನೆಯಾಗ ನಾವು ಕೊಡ್ರಿ. ಕುಡಿಯೋದು ಬೇವು ಕುಡ್ದು ಮರ್ದಿನ ಚಂತನ ಇದಕ್ಕೆ ಹೋಗತ್ತೆ ತಿರ್ಗಾಡ.
ಭಾಳ ಕುಡಿಬಾರ್ದ್ರಿ, ಅದು ಭಾಳ ಕುಡಿದ್ರೂ ಹೊಟ್ಟೆಗೆ ತಾಳಂಗಲ್ಲ ಅದು. ಓಕೆ ಸ್ನೇಹಿತರೆ, ಸಿಗನ್ರಿ ಮತ್ತು ಹಂಗೆ ಸಿಗ್ತೀನಿ, ವಿಡಿಯೋ ತೊಗೊತಿರ್ತೀನಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಸಿಗೋಣ ಮತ್ತು ಬಾಯ್ ಬಾಯ್.